ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗಿನ ಜಾವ 3:45ಕ್ಕೆ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಪ್ರಯಾಣ ಹೋಗ್ತಿರೋದು ಧರ್ಮಸ್ಥಳಕ್ಕೆ ಹಾಗೆ ಸುಬ್ರಹ್ಮಣ್ಯಕ್ಕೆ, ಸೌತಡ್ಕಕ್ಕೆ. ಒಂದು ದಿವಸಕ್ಕೆ 3 ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಬೆಳಿಗ್ಗೆ ಬೇಗ 2 ಗಂಟೆಗೆ ಎದ್ದು ನಾವು ಸ್ನಾನ ಮಾಡಿದ್ವಿ. ಮತ್ತು ಅಪ್ಪ, ಅಮ್ಮ ಮತ್ತು ತಮ್ಮ ಸ್ನಾನ ಮಾಡಿಲ್ಲ. ಅವರು ಅಲ್ಲೇ ತೀರ್ಥ ಸ್ನಾನ ಮಾಡಬೇಕು ಹೊಳೆಯಲ್ಲ ಅಂತ ಹೇಳಿ ಅವರು ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಈ ಜನರ ಮಧ್ಯೆ ಇಲ್ಲ ರಾಗಿ ಹಾಕಕ್ಕೆ ಮಾಡಬೇಕೆ. ಹಾಗೆ ಅಮ್ಮಂದು ಎಲ್ಲರದ್ದು ಸ್ನಾನ ಆಯಿತು. ಅವರೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಇವಾಗ ಸೀದಾ ದೇವರ ದರ್ಶನಕ್ಕೆ ಹೊರಟಿದ್ದೀವಿ. ರಚಿತಾ ಅವರು ಬಾಲ ಜೊತೆಗೆ ಬರ್ತಾ ಇರ್ತಾರೆ. ಬೇಕಾ ಇವಾಗ ಗಾಡಿಯಲ್ಲಿ ಬಂದು ಕೂತಿದ್ದೀವಿ. ಹಾಗೆ ಹೊರಗಡೆ ನೋಡ್ತಾ ಇರ್ಬೋದು. ಪ್ರಾಗ್ಯಂಗೆ ಕಾರ್ ಅಂದರೆ ಆಗಲ್ಲ, ಅದು AC ಹಾಕಲಿಲ್ಲ ನಾವು. ಆದ್ರೂ ಹೊರಗಡೆ ಹೋಗಿ ನೀರು ಕುಡಿತಾ ಇದ್ದಾಳೆ. ಅವಳಿಗೆ ನೆನಪು ಮಾಡಬೇಕು ಪದೇ ಪದೇ ನೀರು ಕುಡಿ ಅಂದಿದ್ದು. ನೀರೇ ಕುಡಿಯಲ್ಲ ಅವಳು. ಹಾಗೆ ನಾವು ಮನೆಯಿಂದ ಬೆಳಗ್ಗೆದು ಬ್ರೇಕ್ಫಾಸ್ಟ್ ಎಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ದೀವಿ. ಹಾಗೆ ನೀರು ಎಲ್ಲ ಬಿಸಿನೀರು ಮತ್ತು ನೀರೆಲ್ಲ ಚೇಂಜ್ ಆಗಿ, ಮತ್ತು ಮಳೆ ಬೇರೆ ಬಂದಿಲ್ಲಲ್ಲ ಇವಾಗ, ಅಲ್ಲಿ ಇಲ್ಲಿ ಕುಡಿದು ಇನ್ನೊಂದೇನೋ ಆಗೋದು ಬೇಡ ಅಂತ ಹೇಳಿ ನಾವು ಬಿಸಿ ನೀರು ಎಲ್ಲ ಕೂಡ ಮನೆಯಿಂದನೇ ತೊಗೊಂಡು ಬಂದಿದ್ದೀವಿ. ಹಾಗೆ ನನ್ನ ತಮ್ಮ ವಾಶ್ರೂಮ್ಗೆ ಹೋಗಿದ್ದಾನೆ, ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಬರ್ಲ ಅನ್ಸುತ್ತ ಅಷ್ಟು ಗಡಿ ಪಟ್ಟ ಬತ್ತಿಲ್ಲ, ಅಷ್ಟು ಪಟ್ಟ ಬತ್ತಿಲ್ಲ. ಬಂದ್ರೆ ಒಬ್ರು ಹೋಗಿ ಫೋಟೋ ಕರ್ಕೊಂಡು ಕಿಂಕ್ ಮಾಡ್ರ ಅವನಿಗೆ ಗೊತ್ತಾ ಹೇಳ್ಬಿಟ್ಟು ಅದ ಬರ್ಲಿ ಅದ್ ಸರಿ. ಮಾವ ಅಲ್ಲಿ ಇದ್ ಮಾಡ್ಬೇಕು ಆ ಸೈಡ್. ಅವ್ ಬರ್ಲ ಅವ್ ಅಷ್ಟು ಫಾಸ್ಟ್ ಹೋಗಿ ಬತ್ತಿಲ್ಲ ಈಗ. ಬರ್ಲ ಇಲ್ಲ ಬರ್ಲ ಕಕ್ಕಸ್ ನಾನೇ ಕಕ್ಕಸ್ ಮಾಡ್ಕೊಂಡಿದ್ದೆ. ಗೊತ್ತಾಯ್ತು ನಾವು ಓಡ್ಬರ್ತಾ ಇದ್ದ. ಇವತ್ತಿನ ಮಾರ್ನಿಂಗ್ ವೆದರ್ ಹೇಗಿತ್ತು ಅಂದರೆ, ಹೊಳೆ ಹತ್ರ ನೋಡಿದ್ರಲ್ಲ ನೀವು, ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಮಂಜು ಕವಿದು. ನನಗೆ ಮೊದಲೇ ನೇಚರ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ವೆದರ್ ಇದ್ದರೆ ತುಂಬಾ ಖುಷಿ ಆಯ್ತು ಇವತ್ತು ನನಗಂತೂ. ಹಂಗೆಲ್ಲ ಬರ್ತೈತಿ ಈಗ. ಇಲ್ಲಿ ಒಬ್ಳು ಮುದುಕಿದ್ದಾಳೆ. ಮುದುಕಿ ಎಲ್ಲಿ ಬಂದು ಮುದುಕಿ ರಿಯಲ್ ಆಗಿ ಕಳ್ಳಿ ತರ ಇದೆಯಾ. 7:30 ಆಗಿ ನಾವು ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ. ನಾವು ಲೈನಲ್ಲಿ ಹೋಗಲಿಲ್ಲ, ಯಾಕಂದರೆ ನಮಗಿಲ್ಲಿ ನನ್ನ ಹಸ್ಬೆಂಡ್ಗೆ ಒಬ್ಬರು ಪರಿಚಯ ಇದ್ದರು. ಸೊ ಹಾಗಾಗಿ ಅವರು ನಮ್ಮನ್ನು ಡೈರೆಕ್ಟಾಗಿ ಒಳಗಡೆ ಬಿಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅವರಿನ್ನೂ ಆಫೀಸಿಗೆ ಬಂದಿರಲಿಲ್ಲ. ಅವ್ರು ಬಂದಮೇಲೆ ಅವರಿಗೆ ನಾವೆಷ್ಟು ಜನ ಇದ್ದೀವಿ ಅಂತ ಹೇಳಿ ಅವರು ಎಲ್ಲಿ ಹೋಗಿ ಅಂತ ಹೇಳ್ತಾರೆ, ಅಲ್ಲಿಂದ ಒಳಗಡೆ ಹೋಗು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೇಳು ಮುಗಿಸ್ಕೊಂಡು ಮನೆಗೆ ಹೋಗ್ತಿಲ್ಲ. ಈಗ ನೆಕ್ಸ್ಟ್ ನಮ್ಮ ಪ್ರಯಾಣ ಸುಬ್ರಹ್ಮಣ್ಯಕ್ಕೆ. ಏನು ಹೇಳು, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಟೆಲ್ ಮಿ, ವಾಟ್ ಈಸ್ ಯುವರ್ ಪ್ರಾಬ್ಲಮ್?
ಇಲ್ಲಿ ಅಮ್ಮ ದೇವ್ರ ಫೋಟೋ ಪರ್ಚೇಸ್ ಮಾಡ್ತಿದ್ದು. ನಮ್ಮ ಮನೆಯಲ್ಲಿರೋ ದೇವ್ರ ಫೋಟೋ ಹಾಳಾಗಿತ್ತು, ಹಾಗಾಗಿ ಬೇರೆ ಫೋಟೋ ತಗೊಳ್ಳೋ ಅಂತ. ಆಯ್ತು, ಇನ್ನೆಂತ ಕೊಡ್ಸಕ್ಕಿಲ್ಲ ಅವಳಿಗೆ, ಅಷ್ಟೇ ಒಂದೇ ಮುಗೀತು. 100 ರೂಪಾಯಿ ಆಯ್ತು. ಸೀದಾ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸಿ ನಾವು ಧರ್ಮಸ್ಥಳದಿಂದ ಹೊರಟ್ವಿ. ಅಪ್ಪನ ಕಾಲುಗ್ರು ಕಿತ್ತೋದಾಗಿತ್ತು, ಅದಕ್ಕೊಂದು ಬ್ಯಾಂಡೇಡ್ ತಗೊಳ್ಳುವಂತ ನಾವು ಮೆಡಿಕಲ್ಗೆ ಬಂದಿದ್ವಿ. ಎಂತ ಇಲ್ಲ, ಪ್ರಾಗ್ಯನ ಕತೆ 100 ರೂಪಾಯಿ ಬತ್ತೆ. ಜನ ಕಮ್ಮಿ ಇದ್ರು, 2-3 ಗೇಟಲ್ಲಿ ಬಿಡ್ತಾ ಇದಾರೆ ಇವತ್ತು. ನಿನ್ಗೆ ಬೇಕಂದ್ರೆ ಇನ್ನು ನಾವು ಅವತ್ತು 6-7 ಗೇಟಲ್ಲಿ ಹೋದ್ದು. ಮಕ್ಳೆಲ್ಲ ಇದ್ರು ಒಳ ಬಿಡ್ತೀರಾ? ನಮ್ಗೆ ಬಿಡ್ಲಿಲ್ಲ ಅವತ್ತು, ನಮ್ಗೆ ಗೊತ್ತೇ ಇರ್ಲಿಲ್ಲ. ನಾವ್ ಎಷ್ಟು ಕಷ್ಟ ಪಡ್ಕೊಂಡು ಹೋಯ್ತವ. ನಾವು ಒಂದ್ಸತಿ ಹೋಯ್ತು. ಮಗು ನೀರ್ ಕುಡಿತಿಯಲ್ಲ ಈಗ, ಹೆರ್ಗಿಳ್ದ ಎಲ್ಲಾರು ಕುಡಿ. ಗ್ಯಾಸ್ಟಿಕ್ ಚಾ ಕುಡುದೇ ಇಲ್ಲ ನಿನಗೀಗ, ಕುಡಿ. ಹೆರ್ಗಿಳುದಂತ ಅಕ್ಕ, ನೀನು ಜಾಗ್ರತೆ ಮಾಡಿ ಇಟ್ಕೊಂಡ್ ಮತ್ತೆ ಇಲ್ಲಿಗೆ ಮನೆಗೆ ಬಿಟ್ಕೊಂಡ್ ಹುಡುಕ್ಬೇಡ. ಎಲ್ಲೆಲ್ಲ ಪರ್ಸ್ ಇಟ್ಕೊಂತಾಳೆ. ಆಮೇಲೆ ಅಜ್ಜಿ ಸಾಕಾಯ್ತು, ಅಜ್ಜಿ ಹತ್ರ ಏನು. ಹೌದು, ನೀನಂದ್ರೆ ದಿಗಿ ಸರ ಡಾನ್ ಅಂಡರ್ ಡಾನ್ ಅಲ್ಲ. ಮುತ್ತಪ್ಪ ರೈ ಮಗಳು ನಿನ್ನ ಮಾಡೋದು, ನಾನಾಗಲ್ಲ, ಪಾಸ್ ಮಾಡಕ್ಕಾಗಲ್ಲ, ಪರ್ಮನೆಂಟ್. ಅವಳಿಗೆ ಮಾಮಿ ಆಗಲ್ಲ, ಆಂಟಿ. ನೀನು ಆಂಟಿ ಅಂತಾರೆ. ಅವಳು ದೊಡ್ಡಮ್ಮ, ನೀನ್ ದೊಡ್ಡಮ್ಮ ಅವಳು. ಅವಳು ದೊಡ್ಡಮ್ಮ ಅಲ್ಲ, ಶಾಣಕಿ ಅವಳು. ಸರಿ ದೊಡ್ಡಮ್ಮ ಅನ್ಬೇಡ, ಸರಿ ದೊಡ್ಡಮ್ಮ ಆಯ್ತಂತ. ಇಂಬನಣ್ಣಲ್ಲಿ ಮನೆಗೆ ನನ್ ಕೊಂಡಾಗ ಎಲ್ಲ ಹಂಗೆ ಹೇಳು. ಪೇಷಂಟ್ ಕಾಮ್ಕೋರು ಮಲ್ಲ 12 ಗಂಟೆ ಮುಗಿಸಿರೋ 12 ಅಷ್ಟೇ ಆಯ್ತಲ್ಲ. ಮತ್ತೆ ಅವ್ರಿಗೆ ಸೌತಡ್ಕದಾಗ ಏನಿಲ್ಲ, ಹೋಗುದು ಕೈ ಮುಕ್ಕೊಂಡು ಬರ್ತೇವೆ. ಸುಬ್ರಹ್ಮಣ್ಯ ಬೇಗ ಸಾಯಂಕಾಲ. ಹಾಗೆ ನಾವು ಧರ್ಮಸ್ಥಳದಲ್ಲಿ ಪೂಜೆ ಎಲ್ಲ ಆದಮೇಲೆ ಒಂದು ಕಡೆ ಕಾರ್ ಇತ್ತಲ್ಲ ನಮ್ಮದು, ಹಾಗಾಗಿ ಅಲ್ಲಿ ನಾವು ತಿಂಡಿ ಎಲ್ಲ ತಿಂದ್ವಿ. ಹಾಗೆ ಟೀ ಎಲ್ಲ ಪಾರ್ಸೆಲ್ ತೊಗೊಂಡು ಬಂದಿತ್ತು. ಹೋಟೆಲಿಗೇನು ಹೋಗಲಿಲ್ಲ. ನಾವು ತಂದಿರೋ ತಿಂಡಿ ಮತ್ತು ಸಾಂಬಾರು ಮತ್ತು ಸ್ವಲ್ಪ ಚಟ್ನಿ ಎಲ್ಲ ಪಾರ್ಸೆಲ್ ತೊಗೊಂಡು ಬಂದು, ಹಾಗೆ ತಟ್ಟೆ ಕೂಡ ಎಲ್ಲ ತೊಗೊಂಡು ಬಂದು ತಿಂಡಿ ಎಲ್ಲ ತಿಂದ್ವಿ. ಮನೆಯಿಂದ ಇಡ್ಲಿ ತಂದಿದ್ವಲ್ಲ, ಹಾಗಾಗಿ. ಮತ್ತೆ ಅಂತ ಹೇಳಿದರೆ ಬೆಳಗ್ಗೆ ಬೇಗ ಹೊರಟಿರೋದು, ಮತ್ತು ನಿನ್ನೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಇತ್ತು, ಹಾಗಾಗಿ ಫುಲ್ಲು ಟಯರ್ಡ್ ಆಗಿದೆ ಆಯಿತಾ. ನಿನ್ನೆನೂ ಬೆಳಗ್ಗೆ ಸಂಜೆ ತನಕ ಪುರ್ಸೋತಿರ್ಲಿಲ್ಲ, ಬೇಗನೂ ಎದ್ದಿದ್ದು. ಮತ್ತು ಇವತ್ತೂ ಬೇಗ 2 ಗಂಟೆಗೆ ಎದ್ದು ಹೊರಟಿದ್ದು. ರಾತ್ರಿ ಮಲಗುವಾಗಲೂ 10-10:30 ಆಗಿತ್ತು ಟೈಮು. ಹಾಗಾಗಿ ನಾವು ಫುಲ್ ಒಂಥರ ಟಯರ್ಡ್ ಆಗ್ತಿತ್ತು. ಬೆಳಿಗ್ಗೆ ಮಾರ್ನಿಂಗ್ ಅಂತೂ ನನಗೇನು ಬೇಡ, ಎಂತನೂ ಹಸಿವೇನೂ ಆಗ್ತಾಯಿಲ್ಲ, ಆ ಥರ ಫೀಲಿಂಗ್ ಆಗ್ತಾಯಿತ್ತು. ತಿಂಡಿ ಕಡೆ ಎಂತದೇ ಬೇಡ, ಒಂದ್ಸಲ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋದರೆ ಸಾಕು ಅನಿಸ್ತಾಯಿತ್ತು. ಆಮೇಲೆ ನಾನು ಸ್ವಲ್ಪ ಬೆಳಗ್ಗೆ ಆಗುವಾಗ ನೇತ್ರಾವತಿ ಹತ್ರ ಬರುವಾಗ ಮತ್ತು ಸರಿ ಆಯಿತು, ಅಷ್ಟು ಇದಾಗ್ತಿರಲಿಲ್ಲ. ಆಮೇಲೆ ಧರ್ಮಸ್ಥಳ ಒಳಗೆಲ್ಲ ಹೋಗಿ ಬರುವಾಗ ನಮಗೆ ಕಮ್ಮಿ ಆಯಿತು ಅಷ್ಟು. ಇವಾಗ ನಾವು ಬಂದಿರೋದು ಸೌತಡ್ಕ ದೇವಸ್ಥಾನಕ್ಕೆ. ಫಸ್ಟೇ ಇಲ್ಲಿ ಬಂದ್ವಿ ನಾವು. ಇಲ್ಲಿ ಮುಗಿಸ್ಕೊಂಡು ಸೀದಾ ನಾವು ಸುಬ್ರಹ್ಮಣ್ಯಕ್ಕೆ ಹೋಗುವ ಅಂತ ಹೇಳಿ. ಸಾಕು ಬಿಡ, ಸಾಕಾಗತ್ತೆ ಮಾಮಿಗೆ. ಬಟ್ಟೆ ಹಾಕು, ಬರೀ ಗಂಟೆ ಸೌಂಡ್ ಕೇಳುತ್ತೆ. ಟೆಲ್ ಮಿ, ಎಲ್ಲಿ ದೇವಸ್ಥಾನಕ್ಕೆ ಬಂದಿದೆ? ಯಾವ ದೇವಸ್ಥಾನಕ್ಕೆ ಬಂದೆ ಗೊತ್ತಿಲ್ಲ, ಮತ್ ಬಂದಿದ್ಯಾ ಅಷ್ಟೇ. ಹರಕೆ ಇರುವವ್ರು ಮಾತ್ರ ಕಟ್ಟುದು. ಇಲ್ಲಿ ಅಮ್ಮಂದು ಮತ್ತು ನನ್ನ ತಮ್ಮ ನೆಂಟಿದ್ದು ಏನೋ ಒಂದು ಹರಕೆ ಇತ್ತು. ನಮ್ಮಮ್ಮ ಮನೆ ಕಟ್ಟುವಾಗ ಏನೋ ಹೇಳ್ಕೊಂಡಿತ್ತಂತೆ, ಅದಾಗಿದೆ. ಹಾಗಾಗಿ ಅದಕ್ಕೆ ಇವತ್ತು ಹರಕೆ ತೀರಿಸ್ತಾ ಇದ್ದಾರೆ. ಬರೀ ಪ್ರಾಗ್ಯ
ಅಜ್ಜಿ ಅಜ್ಜಿ ಬೈತಿದ್ದಾಳ ಜೋರ್. ಕುಳ್ಚೋರ್ ಸೋಡ ಒಂದ್ ತಕೋ ಸಾಕ, ಅದ್ರಲ್ಲೇ ಪೀಸ್ ಪೀಸ್ ಒಂದ್ ಸಾಕ. ಗೋಶಾಲಿ ಇವತ್ತ್ಯಾ ಅಲ್ಲ ನೀ ಅಡ್ಡಿಲ್ಲ ಮತ್ತೆ ಚುರ್ಕಿದ್ದಲ್ಲ. ನಾ ಸುಮಾರು ಸಲ ಬೈಂತೀನಿ ಚುರ್ಕಿಪ್ಗೆ ಚುರ್ಕಿಲ್ಲ ಮತ್ತೆ ನಿಮ್ ಕಡೆ ನೀವಲ್ಲ ಹಂಗ್ ಮಾಡ್ರಿ ನಾವಲ್ಲ ವಾರ ಬಡ್ಬಡ್ಬೇಡ ನಮ್ ಬಾಸ್ ನಾವು ಊಟ ಕರೆಕ್ಟ್ ಅಂತ ನಾವು ಚಿಕ್ಕಪ್ಪನ ವಿಡಿಯೋ ನೋಡ್ತಾರೆ ಕಣೆ ಪಂಟಕ್ ಹೋದಿ ಎಲ್ಲ ಚೀಟಿ ಮಾಡ್ಕೊಂಡಿ ನೀವ್ ಎಣ್ಸ್ಕೊಂಡ್ ಕೆಲಸ ಆಯ್ತು ಹಾಕೊಂಡ್ರೆ ಹೌದು ಅಂದಿ ಹಂಗಾರೆ ಆಯ್ತು ಚೀಟಿ ಮಾಡಿ ಅಂತ ಚೀಟಿ ತಕೋದಿ ಒಳ್ಳೆ ಎಲ್ಲ ಅವೆಲ್ಲ ನುಗ್ಲ ಕಟ್ಟುದವಲ್ಲ ಒಳ್ಳೆ ಕಟ್ಟೋದ ನಾವೇ ಎಲ್ಲ ಸಪರ್ 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 ಕೆಂಪು 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 ಅದು ಸ್ಟ್ರೆಂತ್ ಇರುತ್ತೆ ನುಗ್ಲು ಗಜ್ಜಿ ಸರಿ ಬರ್ತೀವಿ. ಅದು ಇದು ಈಗ ನೀನೊಂದು ಗಂಟೆ ಅವಳೊಂದು ಕಟ್ಟದ ನಾ ಮನೆ ಕಟ್ಟದ್ ಅವಳು ಅಂತ ನೀ ಹೇಳ್ಕೊಂಡ್ ನಾನೀಗ ಒಂದ್ ಹೇಳ್ಕೊಂಡಿದ್ದಿ ಪ್ರಾಗ್ಯ ನನ್ನ ಮೇಲೆ ಡಿಪೆಂಡ್ ಇದೆ ಅವಳು ಓದ್ಬೇಕಂತ. ಹಾಗೆ ಇಲ್ಲಿಂದ ಕೂಡ ನಾವು ಸೀದಾ ಇವಾಗ ಹೊರಟಿದ್ದು ಸುಬ್ರಹ್ಮಣ್ಯಕ್ಕೆ. 1:30 ಹಾಗೆ ಸುಬ್ರಹ್ಮಣ್ಯದಲ್ಲಿ ಕ್ಲೋಸ್ ಆಗ್ತದೆ. ಇವಾಗ ಟೈಮ್ ಬಂದು 10:30 ಅಷ್ಟೇ ಆಗಿರೋದು. ನಾವು ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಕೂಡ ಒಂದು ಹರಕೆ ಇದೆ ಅದನ್ನು ಕೂಡ ಪೂರೈಸ್ಕೊಂಡು ಅಲ್ಲಿಂದನೇ ಊಟ ಮಾಡಿ ನಾವು ಹೊರಡುವ ಅಂತ ನಮ್ಮ ಪ್ಲ್ಯಾನ್ ಇತ್ತು. ಅಲ್ಲಿ ಕೂಡ ನನ್ನ ಹಸ್ಬೆಂಡಿಗೆ ಒಬ್ಬರು ಪರಿಚಯ ಇದ್ದರು, ಅವರದ್ದು ಏನು ಅಲ್ಲಿ ಅಧ್ಯಕ್ಷರು ಯಾರಿದ್ದಾರೆ ಅವರದ್ದು. ಅಲ್ಲಿ ಕೂಡ ನಮಗೆ ಡೈರೆಕ್ಟ್ ಎಂಟ್ರಿ ಇದೆ. ಹಾಗೆ ಇವಾಗ ನಾವು ಕೆಳಗಡೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ, ಆದಿ ಸುಬ್ರಹ್ಮಣ್ಯಕ್ಕೆ. ಇಲ್ಲಿ ನನ್ನ ತಮ್ಮನ ಹೆಂಡ್ತಿದ್ದು ಒಂದು ಹರಕೆ ಇತ್ತು, ಅದನ್ನೇ ಇವಾಗ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ಪೂಜೆ ಎಲ್ಲ ಆಯಿತು, ದೇವಸ್ಥಾನದ ಒಳಗಡೆ ಹೋಗಿ ಬಂದ್ವಿ. ಇನ್ನು ಆ ಕಡೆ ಇವಾಗ ನಾವು ಬಂದಿರೋದು ಆದಿ ಸುಬ್ರಹ್ಮಣ್ಯಕ್ಕೆ. ಇಲ್ಲಿಂದ ನಾವು ಅಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಇವಾಗ. ವಾಟ್ಸ್ ಯುವರ್ ವಿಶ್? ನಿನ್ನ ವಿಶ್ ಏನು ಮಗನೆ? ಮಗು ಪ್ಯಾಂಟ್ ಎಲ್ಲ ಒದ್ದೆ ಮಾಡ್ಕೋಬೇಡ, ವಿಶ್ ಹೇಳೋಕ್ಕಾಗಲ್ವಾ? ಮನ್ಸಲ್ಲೇ ಇರುದಾ? ಓಕೆ ಓಕೆ, ಮುಂದೆ ಹೋಗ್ಬೇಡ ಜಾಸ್ತಿ. ಮೀನು ಎಲ್ಲೋ ಒಂದು ಕಟ್ಟಿ ಬಾ, ಲೇಟ್ ಆಗುತ್ತೆ ಹೋಗಿ. ಇದೇನಾದ್ರೂ ವಿಶ್ ನಿಮ್ಗೆ ಮನಸ್ಸಲ್ಲಿ ಏನು ವಿಶ್ ಇದೆ ಕಲ್ ಜೋಡಿಸಿ. ಎಷ್ಟು ಬೇಕಾದ್ರೆ ಕಟ್ಟು, ಬೇಗ ಬೇಗ. ಹಾ, ಎಷ್ಟು ಬೇಕಾದ್ರೆ ಕಟ್ಟಮ್ಮ, ಬೇಗ ಬಾ ನೀನು. ನನಗೂ ಗೊತ್ತಿಲ್ಲ, ಅವ್ರವ್ರ ವಿಷಯ ಏನೋ ಇರ್ಬೋದು, ಕಟ್ಬೋದು, ನಂಗೆ ಗೊತ್ತಿಲ್ಲ. ನಿನಗೇನಾದ್ರು ಮನಸ್ಸಲ್ಲಿ ಏನಾದರೂ ವಿಶ್ ಇದ್ರೆ ಪಾಪ ಆಯ್ತಾ? ಬೇಗ ಬೇಗ. ಹಾ, ರಾಗಿಂದ ಆಯ್ತಾ? ಹೋಗೋಣ ಬನ್ನಿ. ಬಾ, ಸಾಕು ಕಂದ, ಲೇಟ್ ಆಗುತ್ತೆ ಮತ್ತೆ ಬಸ್ ಇದರಲ್ಲಿ ದೇವಸ್ಥಾನ ಆ ಕಡೆ ಬಾ, ಇದು ಮಾಡಿಬಿಡ್ತಾರೆ, ಕ್ಲೋಸ್ ಮಾಡ್ತಾರೆ. ಬೇಗ ಬಾ. ಹಾ, ಅಜ್ಜಿ ಕರಿತಿದ್ದಾಳೆ, ಬಾ ಬಾ.
ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಊಟ ಕೂಡ ಆಯಿತು. ನಾವು ಇನ್ನು ಕಾರ್ ಗಾಡಿ ಅಲ್ಲಿದೆ, ಅಲ್ಲಿಗೆ ಹೋಗಿ ದೆವ್ವ ಬಂದೈತೆ, ದೆವ್ವ ಹೋಗ್ತಾ ಇದೆ. ಇಲ್ಲೊಂದು ದೆವ್ವ ಬರ್ತಾ ಇದೆ ನೋಡಿ. ಊಟ ಮಾಡಿದೆಲ್ಲ ದೆವ್ವ ಆಗಿಬಿಟ್ಟಿದೆ. ಊಟ ಮಾಡಿ ಎಲ್ಲ ದೆವ್ವ ಸ್ವಲ್ಪ ನೋಡ್ಕೊಂಡು ನಡಿ. ದೆವ್ವ ಕಡೆ ಬಿದ್ಬಿಟ್ಟಾಯ್ತು ದೆವ್ವ ಅಲ್ಲ ಅಪ್ಪು. ಎಲ್ಲ ಕಾಣಿಸ್ತದೆ. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಒಂದು ಕಡೆ ಬಿಸಿಲು ಹೊಡಿತಾ ಇತ್ತು. ನಮಗೆ ಡೈರೆಕ್ಟ್ ಎಂಟ್ರಿ ಇತ್ತು, ಅದೊಂದು ಬಚಾವಾಯಿತು. ಇಲ್ಲಾಂದರೆ ತುಂಬ ಕೊಡಿ ಕಳ್ದಾಕದೆ ಯಾರು ಕೊಡಿ ಕಳ್ದಾಕದೆ ನಿನ್ನ ಮಾಮಿ ಕೊಡಿ ನೀನು ಮರ್ಮಳ ಎಂತ ಮಾರೈತಿ. ಮರ್ಮಳೊಂದು ಮಾಮಿ ಕೊಡೆ ಇಟ್ಕೊಳಕ್ಕಾಗುದಿಲ್ವ ನೀನು? ಎಂತ ಮಾರ ನೀನು? ನೀವು ಈ ಕಡೆ ಹೋದ್ರೆ ಈ ಕಡೆ ಬನ್ನಿ. ಹಾಗೆ ನನ್ನ ಮಾಯಿ ಮಗಳು ಇಲ್ಲೇನೆ ಇಳ್ಕೊಂಡ್ಳು. ಅವಳು ವಿಟ್ಲದಲ್ಲಿರೋದು, ಅವಳ ಹಸ್ಬೆಂಡ್ ಮನೆ. ಸೊ ಅಲ್ಲಿ ಹಾಗಾಗಿ ಅವಳು ಅಲ್ಲಿಂದನೇ ಹೋಗ್ತಾಳೆ. ಇವಾಗ ನಾವು ಸೀದಾ ರಿಟರ್ನ್ ಮನೆಗೆ ಹೊರಟ್ವಿ. 1:35 ಹಾಗೆ ನಮ್ಮದು ಪೂಜೆ ಎಲ್ಲ ಆಗಿತ್ತು. ನಮಗೆ VIP ಎಂಟ್ರಿ ಇರೋದ್ರಿಂದ ಅವರೇ ದೇವಸ್ಥಾನದೊಳಗೆ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ಹಾಗೂ ಊಟಕ್ಕೂ ನಾವೆಲ್ಲೂ ಕಿವಿಗೆ ನಿಂತ್ಕೊಂಡಿಲ್ಲ. ಊಟ ಕೂಡ ಅವರೇ ಕರ್ಕೊಂಡೋಗಿ ಸ್ಪೆಷಲ್ ಊಟ ಕೂಡ ಇತ್ತು. ಅದೆಲ್ಲ ಮುಗಿಸ್ಕೊಂಡು ನಮ್ದು ಬೇಗನೆ ಆಯಿತು. ಕೈ ತೊಳ್ಕೊಂಡ್ಯಾ ಪಪ್ಪು? ಕೈ ತೊಳೆದು ತಿನ್ನಲ್ಲ ಅಪ್ಪೋ ಅವ್ರ ಪಕ್ಕ ಕೂತ್ಕೊಳ್ಳೋದು. ತಿನ್ಲಿ, ನಿಮ್ಗೆ ಹೇಳಿದೆಯಲ್ಲ. ಹಾಗೆ ಸಂಜೆ ಬರಬೇಕಾದ್ರೆ ಬಜಗೋಳಿಯಲ್ಲಿ ಇಳಿದು ಟೀ ಮತ್ತು ಸಿಂಪಲ್ ಲೈಟಾಗಿ ಒಂದು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಮೊಬೈಲ್ ಚಾರ್ಜ್ ಫುಲ್ ಡೌನ್ ಆಗಿದೆ. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಂತೂ ಆಗಲ್ಲ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ.